ನಿಮ್ಮನೇಲಿ ಈ ಕಡೆ ಮುರಳಿ ಮತ್ತೆ ಅಕ್ಕ ವೀಣಾ ಅವರು, ಅವ್ರ ಜೊತೆ ಹೇಗಿತ್ತು ತುಂಟಾಟಗಳು, ಏನೇ ನಡೀತಿತ್ತು? ನಾನು ಮುರಳಿ ಮುಂಚೆಯಿಂದ ಎಲ್ಲರೂ ಹೇಳೋ ಹಾಗೆ ಅಣ್ಣ ತಮ್ಮನ ಥರ ಇರಲಿಲ್ಲ, ಒಂಥರ ಫ್ರೆಂಡ್ಸ್ ಥರನೇ. ಸಾಕಷ್ಟು ಖುಷಿಯಾಗಿ ಫನ್ ಮಾಡಿದ್ದೀವಿ, ಮಜಾ ಮಾಡಿದ್ದೀವಿ, ತುಂಟಾಟ ಮಾಡಿದ್ದೀವಿ, ಹೊಡೆತ ತಿಂದಿದ್ದೀವಿ, ಏಟ್ ಮಾಡ್ಕೊಂಡಿದ್ದೀವಿ, ಫ್ರೆಂಡ್ಸ್ ಜೊತೆ ಜಗಳ ಆಡಿದ್ದೀವಿ, ಅಪ್ಪಾಜಿ ಅಮ್ಮನ ಕೈಲಿ ಹೊಡೆತ ತಿಂದಿದ್ದೀವಿ. ಅಪ್ಪಾಜಿ ಒಂದ್ಸಲ ಅವನ್ನ ಸೋಫಾ ಮೇಲೆ ಬಿಸಾಕ್ಬಿಟ್ಟಿದ್ರು. ಯಾವುದೋ ಕೋಪ ಬಂದಾಗ ಇಲ್ಲಿಂದ ಅಲ್ಲಿ ಡಿಸ್ಟೆನ್ಸ್ ಇದೆ, ಎತ್ತು ತೆಗೆದು ಬಿಸಾಕಿ ಸೋಫಾ ಮೇಲೆ ರಪ್ ಅಂತ ಬಿದ್ದ. ಅದೊಂದು ನೆನಪು. ಆಮೇಲೆ ನಾವು 3 ಜನ ಅನ್ನೋದಕ್ಕಿಂತ ನಮ್ಮ ಕಸಿನ್ಸ್ ಜಾಸ್ತಿ ಜೊತೆಗೆ ಇದ್ರಿ ಎಲ್ಲರೂ, ಬಹಳ ಜೊತೆಗಿರ್ತಿದ್ವಿ ಚೀಫ್. ಅವಾಗ ಹಬ್ಬ ಅಥವಾ ಯಾವ್ದಾದ್ರು ಒಂದು ಅಕೇಶನ್ ಬಂದ್ರೆ ನಾವು ಕಾಯ್ತಾ ಇದ್ವಿ. ಶಿವಮೊಗ್ಗದಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ಕೆಸ್ತೂರಿಂದ ಬರ್ತಾರೆ, ಸಾಲಿಗ್ರಾಮದಿಂದ ಬರ್ತಾರೆ, ಗಾಜನೂರಿಂದ ಬರ್ತಾರೆ. ಎಲ್ಲರೂ ಅನ್ನೋರ್ ಮನೇಲಿ ಸೇರೋದು. ಹೌದು, ಒಂದು 25-30 ಜನ ಇರ್ತೀರಾ ಕಸಿನ್ಸು? ಒಂದು 20-25 ಜನ ಇರ್ತಿದ್ವಿ. ಏನಪ್ಪ ಅಂದ್ರೆ ಅವಿಭಕ್ತ ಕುಟುಂಬ ಅನ್ನೋದನ್ನ ನಾವ್ ಅಲ್ಲಿ ಕಾಣ್ತಾ ಇದ್ವಿ. ನಾವು ಫಸ್ಟ್ ನೋಡಿದ್ದು ಮದ್ರಾಸಲ್ಲಿ ರಾಜ್ಕುಮಾರ್ ಭಾವನ್ ಮನೆ ಒಳಗೆ ಸುಮಾರು 30-45 ಜನ ಊಟ ಮಾಡ್ಲೇಬೇಕು ಡೈಲಿ, ಎವ್ರಿ ಡೇ. ಬೆಳಗ್ಗೆ ಕಾಫಿ ಹೇಗೆ ಗ್ಲಾಸಲ್ಲಿ ಕೊಡ್ತಿರ್ಲಿಲ್ಲ, ದೊಡ್ಡ ಪಾತ್ರೆ ಮಾಡಿ ಇಟ್ಬಿಡ್ಬೇಕು, ಅಲ್ಲೆಲ್ಲ ಬಂದು ತಗೊಂಡು ಕೊಡ್ಕೊಂಡು ಹೋಗ್ತಾ ಇರೋದು. ಮಡ್ರಾಸಲ್ಲಿ ಫಸ್ಟ್ ನಮ್ಮ ಅಕ್ಕ ಭಾವ ಅಲ್ಲಿ ಹೋದ ಮೇಲೆ 1953-54 ಹೇಳ್ತಾರೆ ನಿಮ್ಗೆ ಆ ಮಾತಿನ. ಅಲ್ಲಿ ಫಸ್ಟ್ ಯಾರೇ ಹೋದ್ರು ಕೂಡ ನಮ್ಮ ಮನೇಲಿ ಊಟ ಏನಿಲ್ಲ, ಊಟ ಸಿಗುತ್ತಪ್ಪ, ರಾಜ್ಕುಮಾರ್ ಊಟ ಹಾಕ್ತಾರಪ್ಪ ಅಂತ ಹೇಳಿ ಜನ. ಅದೊಂದು ನಮ್ಮ ಮನೇಲಿ ನಡ್ಕೊಂಡ್ಬಂದು. ನಮ್ಮ ಅಕ್ಕ ನಿಜವಾಗ್ಲೂ ಕೂಡ, ನಮ್ಮ ಅಕ್ಕ ಆಗಲಿ, ನಮ್ಮ ಅತ್ತೆ ಪಾರ್ವತಮ್ಮ, ನಮ್ಮ ರಾಜ್ಕುಮಾರ್ ಲಕ್ಷ್ಮಣನವರಾಗಲಿ ಅವತ್ತು ಅನ್ನಪೂರ್ಣೇಶ್ವರಿ ಇದ್ದಂಗೆ ಅವರು. ಅದೊಂಥರದ ಧರ್ಮ ಛತ್ರನೇ ಅದು. ಅವ್ರ ಮನೆ ಒಳಗೆ ಊಟ ಮಾಡಿದ್ರೆ ಇಲ್ಲ, ಇಂಡಸ್ಟ್ರಿಯರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಯಾರು ಬಂದು ಮೊದಲು ಊಟ ಮಾಡಬೇಕು. ರೈಟ್. ನಿಮ್ಮ ಬ್ರದರ್ ಸಿಸ್ಟರ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ವೀಕೆಂಡ್ 10 ಜೊತೆಗೆ ಒಂದು ಸರ್ಪ್ರೈಸ್ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಹಾಯ್, ಏನಪ್ಪ ಹೆಂಗಿದ್ಯಪ್ಪ? ವಿಜಯ ರಾಘವೇಂದ್ರ. ಸ್ಕೂಲ್ಗೂ ನಾನು ಅವನ ಜೊತೆಲೇ ಹೋಗ್ತಾ ಇದ್ವಿ. ಸ್ವಲ್ಪ ಆ ಕಡೆಗೂ ಈ ಕಡೆಗೂ ನೆಗೆಯೋದು ಜಾಸ್ತಿ. ಫುಟ್ಬಾಲ್ ತುಂಬ ಇಷ್ಟ ರಾಘವ್ಗೆ. ಮನೆ ಎದುರಿಗೆ ಪಾರ್ಕ್ ಇತ್ತು, ಜಾಸ್ತಿ ಅಲ್ಲಿ ಆಟ ಆಡಕ್ಕೆ ಹೋಗೋನು. ಯಾವುದೋ ಒಂದು ಸನ್ನಿವೇಶದಲ್ಲಿ ಎದುರುಗಂಬಿಟ್ಟ ಅವನು ಗುಲಾಬಿ ಹೂವು ಅಂದ ತಕ್ಷಣ. ಅದು ಗೊತ್ತಾಗ್ತಿದ್ದಂಗೆ ನನಗನ್ಸಿದ್ದೇನು ಅಂದರೆ, ಇವನಿಗೆ ಗುಲಾಬಿ ಹೂವು ಅಂದರೆ ಭಯ. ಈ ಮಲಗಿದ್ದಾಗ ಸುಮ್ಮನೆ ಪಕ್ಕದಲ್ಲಿ ಹೋಗ್ಬಿಟ್ಟು ರೋಸ್ ಇಟ್ಬಿಡೋದು, ಅವನು ಅದನ್ನು ನೋಡಿದ ತಕ್ಷಣ ಕಿರ್ಚ್ಕೊಂಬಿಡೋನು, ಅಪ್ಪಾಜಿ ಅಮ್ಮ ನನಗೆ ಬೈಯೋರು, ಈ ಥರ ಸ್ವಲ್ಪ ಚೇಷ್ಟೆ ಮಾಡ್ಕೊಂಡಿದ್ವಿ. ನಿನ್ನನ್ನು ನಾನು 2.5 ಇಯರ್ಸಲ್ಲಿ ಕರ್ಕೊಂಬಂದಿದ್ದು ಬ್ಯಾಂಗ್ಳೂರಿಗೆ ಸಾಲಿಗ್ರಾಮದಿಂದ. ಆವಾಗ ನಿನಗೆ ತುಂಬಾ ಕೂದಲು, ಪಾಪ ನಿನಗೆ ಜಡೆ ಹಾಕ್ಬೇಕಾದ್ರೆ ತುಂಬ ಕಷ್ಟಪಡ್ತಾ ಇದ್ದೆ. ಅದನ್ನು ನೋಡಲಾರ್ದೆ ಮಾಮ ನಿನ್ನನ್ನು ತಿರುಪತಿ ಕರ್ಕೊಂಡೋಗ್ಬಿಟ್ಟು ಫಸ್ಟ್ ನಾವೇ ಮುಡಿ ಕೊಡಿಸಿದ್ದು ನಿನಗೆ 3 ವರ್ಷಕ್ಕೆ. ಆಮೇಲೆ ಬುದ್ಧಿ ಬಂದಮೇಲೆ ಅಯ್ಯಪ್ಪ ಅತ್ತೆ ಮುತ್ತು ಎಲ್ಲೋದ್ರೂ ಮುಡಿ ಕೊಡಿಸ್ತಾರೆ ಅಂತ ನೀನು ಬರ್ತಾ ಇರಲಿಲ್ಲ.